ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ಕೇಳ್ತಾ ಇರ್ತೀರಾ ನಮ್ಮ ಮೋಟೋ ಬ್ಲಾಗ್ ಸೆಟಪನ್ನು ತೋರಿಸಿ, ವ್ಲಾಗ್ ಸೆಟಪನ್ನು ತೋರಿಸಿ ಅಂತ. ಸೊ ಇವತ್ತು ನಾನು ನನ್ನ ಮೋಟೋ ವ್ಲಾಗಿಗೆ ಯಾವನ್ನೆಲ್ಲ ಆಕ್ಸೆಸರೀಸ್ ಯೂಸ್ ಮಾಡ್ತೇನೆ, ಯಾವುದೆಲ್ಲ ಕ್ಯಾಮರಾ ಯೂಸ್ ಮಾಡ್ತೇನೆ ಅಂತ ತೋರಿಸ್ತೇನೆ. ಸೊ ಅದನ್ನೆಲ್ಲ ತೋರಿಸ್ಬೇಕಂತಾದರೆ ನಾವು ಇಲ್ಲಿಂದ ನಮ್ಮ ಸ್ಟುಡಿಯೋ ಕಡೆ ಹೋಗಬೇಕು. ಸೊ ಬನ್ನಿ, ಹಾಗಿದ್ರೆ ಇಲ್ಲಿಂದ ಡೈರೆಕ್ಟಾಗಿ ಸ್ಟುಡಿಯೋ ಕಡೆಗೆ ಹೋಗುವ. ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ಚಾನಲಲ್ಲಿ ಈಗ ಹೊಸ ಹೊಸ ಕಂಟೆಂಟ್ಗಳು ಬರ್ತಾ ಇದೆ. ಸೊ ಟ್ರಾವೆಲ್ ಐಟನರಿ ಆಗಿರ್ಬೋದು, ಸ್ಟುಡಿಯೋ ಸೆಟಪ್ ಆಗಿರ್ಬೋದು, ಮತ್ತು ನಾನು ಹೋಗುವಂತಹ ಜಾಗಗಳಿಗೆ ನೀವು ಯಾವ ಥರ ಹೋಗ್ಬೋದು ಅದನ್ನೆಲ್ಲ ವಿಡಿಯೋ ಮಾಡಿ ಹಾಕ್ತೇನೆ. ಸೊ ಅದನ್ನೆಲ್ಲ ನೀವು ನೋಡಬೇಕಂತ ಆದರೆ ಸಬ್ಸ್ಕ್ರೈಬ್ ಮಾಡಲೇಬೇಕಲ್ವಾ. ಸೊ ಹಾಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಪರ್ಸನ್ ಅನ್ರೀಚಬಲ್ SK ಅಂತ. ಅಲ್ಲಿ ಕೂಡ ಹೋಗಿ ಫಾಲೋ ಮಾಡಿ, ಅಲ್ಲಿ ಕೂಡ ರೆಗ್ಯುಲರ್ ಕಂಟೆಂಟ್ಸ್ ಬರ್ತಾ ಇರ್ತದೆ. ಸೊ ಹಾಗಿದ್ರೆ ತಡ ಮಾಡದೆ ಈ ವಿಡಿಯೋ ಸ್ಟಾರ್ಟ್ ಮಾಡುವ. ಈ ಮೋಟೋ ಬ್ಲಾಗ್ ಸೆಟಪ್ ನಾನು ಮೋಟೋ ಬ್ಲಾಗಿಗೆ ಅಥವಾ ಬ್ಲಾಗಿಗೆ ಏನೆಲ್ಲ ಯೂಸ್ ಮಾಡ್ತೇನೆ ಅಂತ ನೋಡ್ಕೊಂಡು ಬರೋಣ, ಬನ್ನಿ. ವಿಡಿಯೋ ಕ್ರಿಯೇಷನ್ ಅಲ್ಲಿ ಎರಡು ಟೈಪ್ ಇದೆ, ಒಂದು ಮೋಟೋ ಬ್ಲಾಗ್, ಒಂದು ನಾರ್ಮಲ್ ಬ್ಲಾಗ್. ಈ ಮೋಟೋ ಬ್ಲಾಗ್ ಅಂತ ಹೇಳುವಾಗ ನಾವು ಗಾಡಿಯಲ್ಲಿ ಹೋಗ್ತಾ ಹೆಲ್ಮೆಟ್ ಅಲ್ಲಿ ಒಂದು ಕ್ಯಾಮರಾ ಇಟ್ಕೊಂಡು ಮಾತಾಡ್ತಾ ಹೋಗುವಂಥದ್ದು, ನೇಚರ್ ಅನ್ನು ನೋಡಿ ಮಾತಾಡ್ತಾ ಹೋಗುವಂಥದ್ದು. ಸೊ ಅದ್ರಲ್ಲಿ ನಿಮಗೆ ಜಾಸ್ತಿ ಧೈರ್ಯ ಬೇಕಂತಾಗಿಲ್ಲ, ಯಾಕಂದ್ರೆ ನೀವು ಈ ಕ್ಯಾಮರಾದ ಹಿಂದೆ ಇರ್ತೀರಾ, ಹೆಲ್ಮೆಟ್ ನ ಒಳಗಡೆ ಇರ್ತೀರಾ. ಸೊ ಹಾಗಾಗಿ ಜಸ್ಟ್ ನಿಮ್ಮ ವಾಯ್ಸ್ ಮಾತ್ರ ಕೇಳೋದು, ನಿಮ್ಗೆ ಏನ್ ಬೇಕು ಅದು ಮಾತಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಏನಿದೆ ಏನಿಲ್ಲ ಅಂತ ಗೊತ್ತಿಲ್ಲ, ಆದರೆ ಸುಮಾರು ಸಮಯ ಆಯಿತು ನಿಮ್ಮ ಹತ್ರ ಮಾತಾಡದೆ. ಈ ಪ್ರಕೃತಿಯನ್ನು ನೋಡಿ ಮಾತಾಡ್ಬೋದು, ಮತ್ತು ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಹೇಳಬೇಕಂತ ಇದೆ ಅದನ್ನೆಲ್ಲ ಮಾತಾಡ್ಬೋದು. ಸೊ ಹಾಗಾಗಿ ಮೋಟೋ ಬ್ಲಾಗಿಗೆ ಅಷ್ಟೊಂದು ಧೈರ್ಯ ಬೇಕಾಗಿಲ್ಲ. ನಿಮಗೆ ಬೇಕಿರುವಂಥದ್ದು ಒಂದು ಒಳ್ಳೆಯ ಕ್ಯಾಮರಾ ಮತ್ತು ಒಂದು ಒಳ್ಳೆಯ ವಾಯ್ಸ್ ಕ್ಲಾರಿಟಿ ಕ್ಯಾಚ್ ಮಾಡುವಂತಹ ಮೈಕ್ ಮತ್ತು ಒಂದು ಹೆಲ್ಮೆಟ್ ಬೇಕು. ಇದು ಅಷ್ಟು ಮೋಟೋ ಬ್ಲಾಗ್ ಬಗ್ಗೆ. ನಾರ್ಮಲ್ ಬ್ಲಾಗ್ ಅಂತ ಹೇಳಿದ್ರೆ ನೀವು ಈಗ ಜನರ ಮಧ್ಯೆ ಈ ಕ್ಯಾಮರಾ ಇಟ್ಕೊಂಡು ಜನರ ಮಧ್ಯೆ ಈ ಬ್ಲಾಗ್ ಮಾಡ್ತಿರುವಂಥದ್ದು. ಸೊ ಅದ್ರಲ್ಲಿ ಸ್ವಲ್ಪ ಧೈರ್ಯ ಜಾಸ್ತಿಯೇ ಬೇಕು, ಯಾಕಂದ್ರೆ ಈ ಜನರು ನಮ್ಮನ್ನು ನೋಡಿ ಏನ್ ಹೇಳ್ತಾರೆ, ಜನರು ನೋಡ್ತಾರಲ್ಲ ಅಂತ ಹೇಳುವಾಗ ನರ್ವಸ್ ಆಗ್ತದೆ. ಈ ಮೊದಲೆಲ್ಲ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರುವಾಗ ನನಗೂ ಕೂಡ ಹಾಗೆ ಆಗ್ತಾ ಇತ್ತು, ಬಟ್ ಈಗ ಅಭ್ಯಾಸ ಆಗಿದೆ. ಸೊ ಇದಿಷ್ಟು ಎರಡು ಟೈಪ್ ಆಫ್ ವ್ಲಾಗ್ಸ್, ಒಂದು ನಾರ್ಮಲ್ ವ್ಲಾಗ್, ಒಂದು ಮೋಟೋ ವ್ಲಾಗ್. ಸೊ ನಾನು ನಮ್ಮ ಚಾನಲ್ ಅಲ್ಲಿ ನೀವು ನೋಡ್ತಾ ಇದ್ರೆ ನಾರ್ಮಲ್ ವ್ಲಾಗ್ ಕೂಡ ಮಾಡ್ತೇನೆ, ಮೋಟೋ ವ್ಲಾಗ್ ಕೂಡ ಮಾಡ್ತೇನೆ. ಸೊ ಮೋಟೋ ವ್ಲಾಗಿಗೆ ಮೇನ್ ಆಗಿ ಬೇಕಿರುವಂತದ್ದು ಒಂದು ಒಳ್ಳೆಯ ಕ್ಯಾಮರಾ. ಸೊ ನಾನು ಯೂಸ್ ಮಾಡ್ತಿರುವಂತದ್ದು GoPro 10. ಸೊ ಇದರಲ್ಲಿ GoPro ಈಗ 13 ತನಕ ಇದೆ. ನೀವೇನಾದ್ರೂ ಮೋಟೋ ವ್ಲಾಗ್ ಸ್ಟಾರ್ಟ್ ಮಾಡ್ತೀರಂತಾದ್ರೆ ಒಂದು ಒಳ್ಳೆಯ ಕ್ಯಾಮರಾ ಬೇಕು, ಆಕ್ಷನ್ ಕ್ಯಾಮರಾ ಬೇಕು. ಸೊ ಫೋನಲ್ಲಿ ಎಲ್ಲ ಕೆಲವರು ಮಾಡ್ತಾರೆ, ಆದ್ರೆ ತುಂಬಾ ಹೊತ್ತು ಮಾಡ್ಲಿಕ್ಕೆ ಆಗಲ್ಲ. ಸೊ ನಿಮ್ಗೆ ಒಂದು ಒಳ್ಳೆ ಆಕ್ಷನ್ ಕ್ಯಾಮರಾ ಇದ್ರೆ ನೀವು ಮೋಟೋ ವ್ಲಾಗ್ ಮಾಡ್ಬೋದು. ನೀವು ಏನಾದರೂ ಯೂಸ್ ಮಾಡೋದಂತ ಆದ್ರೆ Insta360 ಮಾಡ್ಬೋದು ಅಥವಾ DJI ಮಾಡ್ಬೋದು. ಆದ್ರೆ ನಾನು ಕೇಳಿದ ಪ್ರಕಾರ Insta360 ಮತ್ತು DJI ಕ್ಯಾಮರಾದಲ್ಲಿ ಆಡಿಯೋ ಅಷ್ಟೊಂದು ಕ್ಲೀನ್ ಆಗಿ ಕ್ಯಾಪ್ಚರ್ ಆಗೋದಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಯೂಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಮತ್ತು ನನಗೆ ಇದೊಂದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನನ್ನ ವಿಡಿಯೋಸ್ ಅಲ್ಲಿ ನಂಗೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಹಾಗಾಗಿ GoProದಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸೊ ನೀವೇನಾದ್ರೂ GoPro ಯೂಸ್ ಮಾಡೋದಂತಾದ್ರೆ ಅಥವಾ ಈ ವಿಡಿಯೋ ನೋಡಿ ನೀವು ಮೋಟೋ ವ್ಲಾಗ್ ಸ್ಟಾರ್ಟ್ ಮಾಡೋದಂತ ಆದ್ರೆ ನೀವು GoPro 10 ಅಥವಾ GoPro 13 ತನಕ ಇದೆ. ಸೊ GoPro 12 ನಾನು ಹೇಳ್ತೇನೆ ಒಂದು ಬೆಸ್ಟ್ ಚಾಯ್ಸ್ ಅಂತ. ನಾನು ತಗೊಳ್ಳುವಾಗ ಇದಕ್ಕೆ 45,000 ತನಕ ಇತ್ತು, ಈಗ ಇದಕ್ಕೆ 27,000 ಆಗಿದೆ. ಬೇರೆ ಸುಮಾರು ಆಕ್ಷನ್ ಕ್ಯಾಮರಾ ಬಂದಿದ್ರಿಂದ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಪ್ರೈಸ್ ಅಂತ ಅನ್ಕೊಳ್ತೇನೆ. ಸೊ ಇದಿಷ್ಟು ಕ್ಯಾಮರಾದ ಬಗ್ಗೆ. ಈ ಕ್ಯಾಮರಾದಲ್ಲಿ, ಈ GoPro ಕ್ಯಾಮರಾದಲ್ಲಿ ನಿಮಗೆ 1080p 2.7K ಮತ್ತು 4K ವಿಡಿಯೋಸ್ ರೆಕಾರ್ಡ್ ಆಗ್ತದೆ. ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಇದೆ ಅದರಲ್ಲಿ ವಿಡಿಯೋ ಶೂಟ್ ಮಾಡ್ಬೋದು. ಆ ವಿಡಿಯೋ ಶೂಟ್ ಮಾಡಿದನ್ನು ನಾವು ಹೇಗೆ ನಮ್ಮ ಲ್ಯಾಪ್ಟಾಪ್ಗೆ ಅಥವಾ ಫೋನಿಗೆ ಸೆಂಡ್ ಮಾಡೋದು ಅಂತ ಹೇಳಿದ್ರೆ ಇದರಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಈ ತರ SD ಕಾರ್ಡ್ ಇದೆ. ಸೊ ಈ ತರ SD ಕಾರ್ಡ್ ಇದೆ. SD ಕಾರ್ಡ್ ಅಲ್ಲಿ ಎರಡು ಟೈಪ್ ಇದೆ, ಒಂದು ಇದು ಮತ್ತೆ ಸೊ ಈ ತರ SD ಕಾರ್ಡ್ ಬಂದು ಈ SanDisk Extreme ಅಂತ ಒಂದು SD ಕಾರ್ಡ್ ಇದೆ. ಸೊ ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಫೈಲ್ ಟ್ರಾನ್ಸ್ಫರ್ ಸ್ವಲ್ಪ ಜಾಸ್ತಿ ಆಗ್ತದೆ. ಸೊ ಇದಿಷ್ಟು ಕ್ಯಾಮರಾದ ಬಗ್ಗೆ. ಸೊ ಕ್ಯಾಮರಾವನ್ನು ಹೇಗೆ ನಾವು ಹೆಲ್ಮೆಟಿಗೆ ಅಟ್ಯಾಚ್ ಮಾಡೋದು ಅಂತ ಹೇಳಿದ್ರೆ ಒಂದು ಈ ತರ ಒಂದು ಸ್ಟ್ರಾಪ್ ಬರ್ತದೆ. ಈ ತರ ಸ್ಟ್ರಾಪ್ ಅಂತ ಹೇಳಿದ್ರೆ ನಿಲ್ಲಿ. ಸೊ ಇದು ಆಕ್ಚುಲಿ ನನ್ನ ಹೆಲ್ಮೆಟ್, ಆಕ್ಸರ್ನವರ ಹೆಲ್ಮೆಟ್. ಸೊ ಇದನ್ನು ಈ ಹೆಲ್ಮೆಟಿಗೆ ಈ ತರ ಫಿಟ್ ಮಾಡ್ಬೋದು, ಈ ತರ ಫಿಟ್ ಮಾಡ್ಬೋದು. ಆದ್ರೆ ಇದರಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಇದು ಆಕ್ಚುಲಿ ಗಟ್ಟಿಯಾಗಿ ಕೂತ್ಕೊಳ್ತದೆ. 3M ಟೇಪ್ ಕೂಡ ಇದೆ, ಗಟ್ಟಿಯಾಗಿ ಕೂತ್ಕೊಳ್ತದೆ. ಬಟ್ ಏನಂದ್ರೆ ಇದನ್ನು ಒಮ್ಮೆ ಅಟ್ಯಾಚ್ ಮಾಡಿದ್ರೆ ಮತ್ತೆ ತೆಗೆಯುವಾಗಿಲ್ಲ ಅಷ್ಟು, ಯಾಕಂದ್ರೆ ಅಷ್ಟೊಂದು ಟೈಟ್ ಆಗಿ ಕೂತ್ಕೊಳ್ಳೋದ್ರಿಂದ ನೀವು ಒಮ್ಮೆ ಏನಾದ್ರೂ ಎಮರ್ಜೆನ್ಸಿ ಬಂದು ಅಥವಾ ಈ ಬೇಡ ಮೋಟೋ ವ್ಲಾಗ್ ಸ್ಟಾಪ್ ಮಾಡುವ ಅಂತ ಹೇಳಿ ತೆಗಿಲಿಕ್ಕೆ ಹೋದ್ರೆ ಇದರ ಪೇಂಟ್ ಸಮೇತ ಕಿತ್ಕೊಂಡು ಬರ್ತದೆ. ಸೊ ಹಾಗಾಗಿ ಇದನ್ನು ನಾನು ಯೂಸ್ ಮಾಡ್ತಾ ಇಲ್ಲ. ಸೊ ನಾನು ಯೂಸ್ ಮಾಡ್ತಿರುವಂತದ್ದು ಈ ತರ GoPro ಸ್ಟ್ರಾಪ್. ನನ್ಗೆ ಯಾವಾಗ ಬೇಕು ಆಗ ಹಾಕ್ಬೋದು, ಯಾವಾಗ ಬೇಕು ಆಗ ತೆಗಿಬೋದು. ಸೊ ಇದೊಂದು ಒಳ್ಳೆಯ ಆಪ್ಷನ್ ಅಂತಾನೆ ಹೇಳ್ಬೋದು.
ಇದಲ್ಲ ಅಂತಾದರೆ ನೀವು ಇದಕ್ಕೆ ಕೂಡ ಹೋಗ್ಬೋದು. ಬಟ್ ನಾನು ಅಥವಾ ಜಾಸ್ತಿ ಅವರು ಯೂಸ್ ಮಾಡುವಂಥದ್ದು ಈ ಥರ ಟೆಲ್ಸಿನವರ ಗೋಪ್ರೋ ಸ್ಟ್ರ್ಯಾಪ್. ಸೊ ಇದನ್ನೆಲ್ಲ ಎಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಅಂತ ಕೂಡ ಹೇಳ್ತೇನೆ ಈ ವಿಡಿಯೋ ಕೊನೆಯಲ್ಲಿ. ಸೊ ನಾನು ಆಗಲೇ ಹೇಳಿದ ಹಾಗೆ ಮೋಟೋ ಬ್ಲಾಗಿಗೆ ಬೇಕಿರುವಂಥದ್ದು ಒಂದು ಒಳ್ಳೆಯ ಕ್ಯಾಮರಾ ಮತ್ತು ಒಂದು ಒಳ್ಳೆಯ ವಾಯ್ಸ್ ಕ್ಲಾರಿಟಿ ಕೊಡಬೇಕಂತಾದರೆ ಒಂದು ಒಳ್ಳೆಯ ಮೈಕ್ ಕೂಡ ಬೇಕು. ಸೊ ನಾನು ಮಾವನ AU400 ಯೂಸ್ ಮಾಡ್ತಾ ಇದ್ದೇನೆ. ಸೊ ನೋಡಿ, ಇದನ್ನು ಆ್ಯಕ್ಚುಲಿ ನಾನೀಗ ಒಳಗಡೆ ಈ ಹೆಲ್ಮೆಟ್ನ ಒಳಗಡೆ ಫುಲ್ ವಯರಿಂಗ್ ಮಾಡಿ ಸೆಟ್ ಮಾಡಿದ್ದೇನೆ. ಸೊ ಈ ಮೌನ AU400 ಯೂಸ್ ಮಾಡ್ತಾ ಇದ್ದೇನೆ. ಇದಿಷ್ಟು ಮೈಕ್ ಮತ್ತು ಕ್ಯಾಮರಾದ ಬಗ್ಗೆ. ಸೊ ಈಗ ನೀವು ಡೈರೆಕ್ಟ್ ಆಗಿ ಈ ಮೈಕ್ನ ಜಾಕ್ ಏನಿದೆ ಇದನ್ನು ಯೂಸ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಗೋಪ್ರೋದಲ್ಲಿ ಆ ಥರ ಆಪ್ಷನ್ ಕೊಡ್ಲಿಲ್ಲ. ಸೊ ಹಾಗಾಗಿ ನೀವು ಎಕ್ಸ್ಟ್ರಾ ಗೋಪ್ರೋ ಅಡಾಪ್ಟರ್ ತಗೊಳ್ಬೇಕಾಗ್ತದೆ. ಬಟ್ ಇದರ ಪ್ರೈಸ್ ಕೇಳಿದ್ರೆ ನಿಮಗೆ ಶಾಕ್ ಆಗ್ತದೆ. ಇಷ್ಟೇ ಒಂದು ಸಣ್ಣ ಇರುವಂತಹ ಒಂದು ಅಡಾಪ್ಟರ್ ಇದಕ್ಕೆ 4000 ತನಕ ಇದೆ. ಯಾಕಂದ್ರೆ ಇದು ಬೇರೆ ಯಾರು ಮ್ಯಾನುಫ್ಯಾಕ್ಚರ್ ಮಾಡಲ್ಲ, ಇದು ಗೋಪ್ರೋದವರೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಇದಕ್ಕೆ ಅಷ್ಟೇ 4000 ಇದೆ. ಸೊ ಆಕ್ಚುಲಿ ಗೋಪ್ರೋ ಕ್ಯಾಮರಾಕ್ಕೆ ಕಮ್ಮಿ, ಅದರ ಆಕ್ಸೆಸರೀಸ್ಗೆ ಜಾಸ್ತಿ ಅಂತಾನೆ ಫೀಲ್ ಆಗ್ತದೆ. ಯಾಕಂದ್ರೆ ಇಷ್ಟೊಂದು ಆಕ್ಸೆಸರೀಸ್ ತಗೊಂಡ್ಮೇಲೆ ಕ್ಯಾಮರಾಕ್ಕೆ ಕಮ್ಮಿ ಆಕ್ಸೆಸರೀಸ್ಗೆ ಜಾಸ್ತಿ ಹೋಯ್ತು ಅಂತ ಅನಿಸುತ್ತೇನೆ. ಬಟ್ ಇದನ್ನು ನೋಡಿ, ಹೀಗೆ ಹಾಕಿ ಇಲ್ಲಿ ಅಟ್ಯಾಚ್ ಮಾಡಬೇಕು ಮತ್ತು ಈ ಮೈಕ್ನ ಜಾಕ್ ಏನಿದೆ ಅದನ್ನು ಇಲ್ಲಿ ಅಟ್ಯಾಚ್ ಮಾಡುವಂಥದ್ದು. ಸೊ ಆಗ ನಿಮ್ಮ ವಾಯ್ಸ್ ಕ್ಲಾರಿಟಿ ಕರೆಕ್ಟ್ ಆಗಿ ಬರ್ತದೆ. ಸೊ ಇದಿಷ್ಟು ಕ್ಯಾಮರಾ ಮತ್ತು ಆಡಿಯೋದ ಬಗ್ಗೆ. ಗೋಪ್ರೋದಲ್ಲಿ ನೀವು ಪರ್ಚೇಸ್ ಮಾಡುವಾಗ ಒಂದು ಬ್ಯಾಟ್ರಿ ನಾರ್ಮಲಿ ಬರ್ತದೆ. ಬಟ್ ನೀವು ಲಾಂಗ್ ಜರ್ನಿ ಮಾಡೋದಂತಾದ್ರೆ ನೀವು ಅದರಲ್ಲಿ 4K ವಿಡಿಯೋ ರೆಕಾರ್ಡ್ ಮಾಡಿದ ಒಂದು 30 ಮಿನಿಟ್ಸ್ ಬರ್ಬೋದು. ಸೊ ಉಳಿದ ವಿಡಿಯೋಸ್ ನೀವು ಏನು ಮಾಡ್ತೀರಾ, ಅಲ್ಲಿ ನಿಲ್ಲಿಸಿ ಚಾರ್ಜ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನೀವು ಎಕ್ಸ್ಟ್ರಾ ಬ್ಯಾಟ್ರೀಸ್ ತಗೊಳ್ಬೇಕು ಅಂತ ನಾನು ಹೇಳ್ತಾ ಇದ್ದೆ. ನೀವೇನಾದರೂ ಗೋಪ್ರೋ ತಗೊಳ್ಳುವಂತಹ ಪ್ಲಾನ್ಸ್ ಇದೆ, ಎಕ್ಸ್ಟ್ರಾ ಒಂದೆರಡು ಬ್ಯಾಟ್ರೀಸ್ ಇರಲೇಬೇಕು. ಯಾಕಂದ್ರೆ ಯಾವಾಗ ಬ್ಯಾಟ್ರಿ ಖಾಲಿ ಆಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ನನ್ನ ಹತ್ರ ಒಂದು ನಾರ್ಮಲಿ ಗೋಪ್ರೋ ತಗೊಳ್ಳಾಗ ಬಂದಂತಹ ಬ್ಯಾಟ್ರೀಸ್ ಇದೆ ಮತ್ತು ಒಂದು ಎಂಡ್ಯೂರೋ ಬ್ಯಾಟ್ರಿ ಇದೆ. ಇದೆಲ್ಲ ನಿಮಗೆ ನಾರ್ಮಲಿ ಒಂದು 4K ವಿಡಿಯೋಸ್ ಅಂತ ಆದರೆ ಒಂದು 23-24 ಮಿನಿಟ್ಸ್ ಬರ್ತದೆ. ಬಟ್ ನಾನೊಂದು 2 ಸ್ಟ್ಯಾಮಿನಾ ಬ್ಯಾಟ್ರೀಸ್ ತಗೊಂಡಿದ್ದೇನೆ. ಸ್ಟ್ಯಾಮಿನಾ ಬ್ಯಾಟ್ರಿಯಲ್ಲಿ ನಿಮಗೆ 4K ವಿಡಿಯೋಸ್ ಒಂದು 40-45 ಮಿನಿಟ್ಸ್ ತನಕ ಬರ್ತದೆ. ಸೊ ಇದನ್ನು ಕೂಡ ನೀವು ತಗೊಳ್ಬಹುದು. ಒಂದು ಸ್ವಲ್ಪ ಬಜೆಟ್ ಸ್ವಲ್ಪ ಜಾಸ್ತಿ ಇದಕ್ಕೆ. ಸೊ ಈ ಎಲ್ಲ ಬ್ಯಾಟ್ರಿಯನ್ನು ಚಾರ್ಜ್ ಮಾಡೋದು ಹೇಗೆ ಅಂತ ನಿಮ್ಗೊಂದು ಕನ್ಫ್ಯೂಷನ್ ಇದ್ರೆ ಏನು ಕಾಣಿಸ್ತಾ ಇದೆ, ಸೊ ಇದರಲ್ಲಿ ಈ ಥರ ಬ್ಯಾಟ್ರಿ ಇಟ್ಟು ನಾವು ನಾರ್ಮಲಿ ಹೇಗೆ ಮೊಬೈಲನ್ನು ಚಾರ್ಜ್ ಮಾಡ್ತೇವೆ ಅದೇ ಚಾರ್ಜರಲ್ಲಿ ಕೂಡ ನಾವು ಇದನ್ನು ಚಾರ್ಜ್ ಮಾಡ್ಬೋದು. ಅಥವಾ ಈ ಗೋಪ್ರೋದವರೇ ಕೊಟ್ಟಿರ್ತಾರೆ ವಯರ್, ಅದರಲ್ಲಿ ಕೂಡ ಚಾರ್ಜ್ ಮಾಡ್ಬೋದು. ಸೊ ಇದಿಷ್ಟು ಕ್ಯಾಮರಾ, ಆಡಿಯೋ, ಹೆಲ್ಮೆಟ್ ಮತ್ತು ಬ್ಯಾಟ್ರಿ ಬ್ಯಾಕಪ್ನ ಬಗ್ಗೆ. ಕೊನೆಯದಾಗಿ ನಾವೀಗ ಕ್ಯಾಪ್ಚರ್ ಮಾಡಿದಂತಹ ವಿಡಿಯೋಸ್ಗಳನ್ನು ಹೇಗೆ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಹೇಳಿದ್ರೆ, ಆಗಲೇ ಹೇಳಿದಾಗೆ SD ಕಾರ್ಡಲ್ಲಿ ಟ್ರಾನ್ಸ್ಫರ್ ಮಾಡಿ ಲ್ಯಾಪ್ಟಾಪ್ಗೆ ಅಥವಾ ಫೋನ್ಗೆ ಹಾಕ್ಬೋದು. ಮತ್ತೆ ಇದನ್ನೆಲ್ಲ ನಾನು ಎಡಿಟ್ ಮಾಡುವಂಥದ್ದು ಪ್ರೀಮಿಯರ್ ಪ್ರೋ ಅಂತ ಎಡಿಟಿಂಗ್ ಸಾಫ್ಟ್ವೇರಲ್ಲಿ. ಸೊ ನೀವು ಕೂಡ ಅದನ್ನೇ ಯೂಸ್ ಮಾಡ್ಬೋದು. ಅಥವಾ ನೀವೇನಾದರೂ ಬೇಸಿಕ್ ಎಡಿಟಿಂಗ್ ಬೇಕಂತಾದರೆ ನಿಮಗೆ ನಾರ್ಮಲಿ ಫ್ರೀ ಸಾಫ್ಟ್ವೇರ್ಗಳಿರುತ್ತೆ. ಈ ಕೈನ್ ಮಾಸ್ಟರ್ ಮತ್ತು ಫಿಲ್ಮೋರಾ, ಮೋವಿ ಆ ಥರದ್ದೆಲ್ಲ ಇರುತ್ತೆ. ಈ ಪ್ರೀಮಿಯರ್ ಪ್ರೋ ಅಂತ ಆದರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಕೊಡಬೇಕಾಗ್ತದೆ. ಇಯರ್ಲಿ 12,000 ತನಕ ಕೊಡಬೇಕಾಗುತ್ತೆ. ಅದರ ಕ್ರ್ಯಾಕ್ ವರ್ಷನ್ ಸಿಗ್ತದೆ, ಬಟ್ ಸ್ವಲ್ಪ ಅದರಲ್ಲಿ ಕಲೀಲಿಕ್ಕೂ ಕೂಡ ಸ್ವಲ್ಪ ಜಾಸ್ತಿ ಇದೆ ಪ್ರೀಮಿಯರ್ ಪ್ರೋ ಅಲ್ಲಿ. ಸೊ ಹಾಗಾಗಿ ನಾರ್ಮಲಿ ನೀವು ಸ್ಟಾರ್ಟಿಂಗ್ ಏನಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಂತಾದರೆ ನಾರ್ಮಲ್ ಇದರಲ್ಲಿ ಎಡಿಟ್ ಮಾಡಿ ಅಂತ ಹೇಳ್ತೇನೆ. ಸೊ ಇದಿಷ್ಟು ನಮ್ಮ ಮೋಟೋ ವ್ಲಾಗ್ ಸೆಟಪ್ನ ಬಗ್ಗೆ. ಸೊ ಆಗಲೇ ನಾನು ಹೇಳಿದಾಗೆ ನಾನು 2 ಟೈಪ್ ಆಫ್ ವಿಡಿಯೋಸ್ ಮಾಡ್ತೇನೆ, ಮೋಟೋ ವ್ಲಾಗ್ ಮತ್ತು ನಾರ್ಮಲ್ ವ್ಲಾಗ್. ಸೊ ತಡ ಮಾಡದೆ ನಾನು ಬೇಗ ನನ್ನ ವ್ಲಾಗ್ ಬಗ್ಗೆ ಹೇಳ್ತೇನೆ. ಸೊ ವ್ಲಾಗಲ್ಲಿ ನಾನು ಯೂಸ್ ಮಾಡ್ತಿರುವಂಥದ್ದು 3 ಟ್ರೈಪಾಡ್. ಇದೊಂದು ಟ್ರೈಪಾಡ್. ಸೊ ಇದನ್ನು ನಾನು ದೂರ ಇಟ್ಟು ವಿಡಿಯೋಸ್ ಮಾಡ್ಬೋದು. ಅದಾದಮೇಲೆ ಈ ಲೆಂತಿ ಸ್ಟಿಕ್. ಸೊ ಇದನ್ನು ನಾನು ಫೇಕ್ ಡ್ರೋನ್ ಶಾಟ್ ಅಥವಾ ದೂರದ ವಿಡಿಯೋಸ್ ತೆಗಿಲಿಕ್ಕೆ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ಮತ್ತೆ ಇನ್ನೊಂದು ವಾಟರ್ ಪ್ರೂಫ್. ಸೊ ಇದನ್ನು ವಾಟರ್ ಪ್ರೂಫ್ ಟ್ರೈಪಾಡ್ ಅಂತ ಕರೀತಾರೆ. ಇದನ್ನು ಆ್ಯಕ್ಚುಲಿ ನನಗೆ ಗೋಪ್ರೋದವರೇ ರಿಪ್ಲೇಸ್ ಮಾಡಿ ಕೊಟ್ಟಿರುವಂಥದ್ದು. ಸೊ ಇದಿಷ್ಟು 3 ಟ್ರೈಪಾಡ್ ನಾನು ವ್ಲಾಗಲ್ಲಿ ಯೂಸ್ ಮಾಡ್ತಿರೋದು. ಮತ್ತು ನಾನು ವ್ಲಾಗಲ್ಲಿ ಕರೆಕ್ಟಾಗಿ ವಾಯ್ಸ್ ಕ್ಲಾರಿಟಿ ಬರಬೇಕಂತ ಆದರೆ ನಾನು ಈ ವೈರ್ಡ್ ಮೈಕ್ ಯೂಸ್ ಮಾಡ್ತಾ ಇದ್ದೇನೆ. ಸೊ ಇದರ ಲೆಂತ್ ಕೂಡ ಸುಮಾರು ಜಾಸ್ತಿ ಇರೋದ್ರಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ಸದ್ಯದಲ್ಲೇ ವೈರ್ಲೆಸ್ ಕೂಡ ಯೂಸ್ ಮಾಡ್ತೇನೆ. ವೈರ್ಲೆಸ್ ಅಂತ ಏನು ಪ್ರಾಬ್ಲಮ್ ಅಂತ ಹೇಳಿದರೆ, ನಾನೀಗ ಮೋಟೋ ವ್ಲಾಗ್ ಅಥವಾ ನಾರ್ಮಲ್ ವ್ಲಾಗ್ ಮಾಡ್ತಿರುವಾಗ ಸುಮಾರು ಒಂದು ಲೆಂತಿ ವೀಡಿಯೋಸ್ ಇರ್ತದೆ, ಅಥವಾ ಬೆಳಿಗಿಂದ ಸಂಜೆ ತನಕ ವೀಡಿಯೋಸ್ ಮಾಡೋದ್ರಿಂದ ಈ ಬ್ಯಾಟ್ರಿ ಖಾಲಿ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಅದನ್ನು ನಾವು ಎಕ್ಸ್ಟ್ರಾ ಬ್ಯಾಟ್ರೀಸ್ ಹಾಕ್ಲಿಕ್ಕಾಗಲ್ಲ, ಇದನ್ನು ಚಾರ್ಜ್ ಮಾಡಬೇಕು. ಸೊ ಹಾಗಾಗಿ ನಾನು ಈ ವೈರ್ಲೆಸ್ ಮೈಕನ್ನು ಅಷ್ಟೊಂದು ಯೂಸ್ ಮಾಡಲಿಕ್ಕೆ ಹೋಗಲ್ಲ. ಸೊ ಇದಿಷ್ಟು ನನ್ನ ವ್ಲಾಗ್ ಸೆಟಪ್ ಮತ್ತು ಮೋಟೋ ವ್ಲಾಗ್ ಸೆಟಪ್ನ ಬಗ್ಗೆ. ಸೊ ಈ ವಿಡಿಯೋ ನೋಡಿ ನೀವೇನಾದರೂ ಈ ಆಕ್ಸೆಸರೀಸ್ ಎಲ್ಲಿ ಸಿಗ್ತದೆ ಅಂತ ಕೇಳಿದರೆ, ನಾರ್ಮಲಿ ಇದೆಲ್ಲ ಅಮೆಝಾನಲ್ಲಿ ಸಿಗ್ತದೆ. ಬಟ್ ನಿಮಗೆ ಗೊತ್ತಿದೆ, ಈ ಟೆಕ್ನಿಕಲ್ ಪ್ರಾಡಕ್ಟ್ಸ್ ಎಲ್ಲ ಅಮೆಝಾನಲ್ಲಿ ತಗೊಳ್ಳೋದು ಅಥವಾ ಆನ್ಲೈನಲ್ಲಿ ತಗೊಳ್ಳೋದು ಸ್ವಲ್ಪ ರಿಸ್ಕಿ ಅಂತ. ಯಾಕಂದರೆ ಕೆಲವೊಮ್ಮೆ ರಿಪ್ಲೇಸ್ಮೆಂಟ್ ಇರಲ್ಲ, ಕೆಲವೊಮ್ಮೆ ಅವರ ರೆಸ್ಪಾನ್ಸ್ ಇರಲ್ಲ. ಇದು ಒಂದು ಬ್ಯಾಟ್ರಿ ಸರಿ ಇಲ್ಲ ಅಂತಾದರೆ ಅವರ ರೆಸ್ಪಾನ್ಸ್ ಇರಲ್ಲ.
ಸೊ ಹಾಗಾಗಿ ಅದರಲ್ಲೆಲ್ಲ ತಕೊಳ್ಳೋದು ಸ್ವಲ್ಪ ಡೇಂಜರ್ ಅಥವಾ ರಿಸ್ಕಿ ಅಂತಾನೆ ಹೇಳ್ಬೋದು. ಬಟ್ ನಾನು ತಗೊಳ್ತಿರುವಂಥದ್ದು ಒಂದು ಒಳ್ಳೆಯ ಜಾಗ ಬ್ಯಾಂಗ್ಳೂರಲ್ಲಿರುವಂತಹ G2 ಪ್ರಾಡಕ್ಟ್ಸ್ ಅಂತ. ಸೊ ಅವರ ಇನ್‌ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. G2 ಪ್ರಾಡಕ್ಟ್ಸ್ ಅಂತ. ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಅವರದ್ದು ಎಲ್ಲ ಎ ಟು ಝೆಡ್ ಎಲ್ಲ ಆಕ್ಸೆಸರೀಸ್ ಇದೆ. ಕ್ಯಾಮರಾಯಿಂದ ಹಿಡಿದು ಬ್ಯಾಟರೀಸ್, ಟ್ರೈಪಾಡ್ಸ್ ಎಲ್ಲ ಐಟಮ್ ಇದೆ. ಸೊ ಅಲ್ಲಿ ಹೋಗಿ ಚೆಕ್ ಮಾಡಿ. ಒಂದು ಒಳ್ಳೆಯ ಶಾಪ್ ಅಂತಾನೆ ಹೇಳ್ಬೋದು. ನಮ್ಮ ಫ್ರೆಂಡ್ ಆದಂತಹ ಗೋಪಾಲ್ ಅವರೇ. ನೀವು ಏನಾದ್ರೂ ಪರ್ಚೇಸ್ ಮಾಡೋದಂತಾದ್ರೆ ಅಲ್ಲಿ ಕೂಡ ಹೋಗ್ಬೋದು ಅಥವಾ ಆನ್‌ಲೈನಲ್ಲಿ ಕೂಡ ಅವರಿಗೆ ಆರ್ಡರ್ ಕೊಡ್ಬೋದು. ಡೈರೆಕ್ಟ್ ಆಗಿ ನಿಮ್ಮ ಮನೆಗೆ ಕೊರಿಯರ್ ಮಾಡ್ತಾರೆ. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಕೊನೆಯದಾಗಿ ನಾನು ಹೇಳುವಂಥದ್ದು, ನೀವು ಮೋಟೋ ವ್ಲಾಗ್ ಅಥವಾ ವ್ಲಾಗ್ ಸ್ಟಾರ್ಟ್ ಮಾಡ್ತೀರಂತ ಆದ್ರೆ ಖಂಡಿತ ನೀವು ಮಾಡಲೇಬೇಕು. ಯಾಕಂದ್ರೆ ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್ ಅನ್ನು ನೀವು ಜನರಿಗೆ ತೋರಿಸ್ಬೇಕು ಅಂತ. ಬಟ್ ಒಂದೇನಂದ್ರೆ ನಿಮ್ಗೆ ಕಂಟೆಂಟ್ ಇದ್ರೆ ಮಾತ್ರ ವಿಡಿಯೋಸ್ ಮಾಡಿ. ನಾನೀಗ ಸುಮಾರು ಜನ ನೋಡ್ತೇನೆ ಸುಮ್ನೆ ಮೋಟೋ ವ್ಲಾಗ್ ಮಾಡ್ತಾರೆ. ಮೈನ್ ಆಗಿ ಈ ಮೋಟೋ ವ್ಲಾಗ್ ಅಥವಾ ವ್ಲಾಗಿಗೆ ಬೇಕಿರುವಂಥದ್ದು ಕಂಟೆಂಟ್. ಸೊ ಹಾಗಾಗಿ ಒಂದು ಒಳ್ಳೆಯ ಕಂಟೆಂಟ್ ಹುಡುಕಿ, ಆ ಕಂಟೆಂಟ್ ಇದ್ರೆ ಖಂಡಿತ ಮೋಟೋ ವ್ಲಾಗ್ ಮಾಡಿ, ಕಂಟೆಂಟ್ ಇದ್ರೆ ಖಂಡಿತ ವ್ಲಾಗ್ ಮಾಡಿ ಅಂತ ಹೇಳ್ತಾ, ನೀವೇನಾದ್ರೂ ಈ ವಿಡಿಯೋ ನೋಡಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಂತಾದ್ರೆ ನಿಮ್ಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಿ ಯು, ಟೇಕ್ ಕೇರ್.